ಎಲ್ರಿಗೂ ನಮಸ್ಕಾರ. ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ದಿನಾಂಕ 3 ಜನವರಿ 2024ರ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳು, ಅದರಲ್ಲಿ ಪೇಪರ್ ಕಟ್ಟಿಂಗ್ಸ್ನ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸಂಪೂರ್ಣವಾಗಿ ವಿಡಿಯೋನ ನೋಡಿ PDF ನ ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ದೇಶದ ಮೊದಲ ಮಹಿಳಾ ಶಿಕ್ಷಕಿ ಎಂದು ಪಾತ್ರರಾಗಿರ್ತಕ್ಕಂಥ ದೇಶದ ಮೊದಲ ಮಹಿಳಾ ಶಿಕ್ಷಕಿಯರಲ್ಲಿ ಒಬ್ಬರೆಂದು ಹೆಸರುವಾಸಿಯಾದ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನ 1831 ಜನವರಿ 3ರಂದು ಮಹಾರಾಷ್ಟ್ರದ ನಾಯಂಗಾವ್ನಲ್ಲಿ ಇವರು ಜನಿಸಿದ್ರು. ದೇಶದಲ್ಲಿ ಸ್ತ್ರೀ ಸ್ವಾತಂತ್ರ್ಯವಾದದ ಮುಂಚೂಣಿ ಹೋರಾಟಗಾರರಲ್ಲಿ ಇವರು ಒಬ್ಬರು. ಇವರ ಪತಿ ಗೋವಿಂದ ರಾವ್ ಫುಲೆ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿ ಅದರ ಮೂಲಕ ದಲಿತರ ಕಲ್ಯಾಣ, ಮಹಿಳಾ ಶಿಕ್ಷಣ ಮತ್ತು ಮಹಿಳಾ ಹಕ್ಕುಗಳ ಹೋರಾಟದ ಕುರಿತು ಹೋರಾಟವನ್ನು ನಡೆಸೋದನ್ನು ನಾವು ಗಮನಿಸಬಹುದಾಗಿದೆ. ಇಂದು ಅವರ ಜನ್ಮದಿನವಾಗಿದೆ. ಮತ್ತೊಬ್ಬರು ರಾಣಿ ವೇಲು ನಾಚಿಯಾರ್ ಅವರ ಜನ್ಮದಿನ ಇವತ್ತು. 1780ರಿಂದ 1790ರವರೆಗೆ ಶಿವಗಂಗಾ ಎಸ್ಟೇಟ್ನ ರಾಣಿಯಾಗಿದ್ದರು ಇವರು. ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ಯುದ್ಧ ಮಾಡಿದ ಮೊದಲ ಮಹಿಳಾ ರಾಣಿ ಈಕೆ ಆಗಿರ್ತಾರೆ. ಇವರ ಧೈರ್ಯವನ್ನು ಎಲ್ಲರೂ ಮೆಚ್ಚಿ ಇವರನ್ನು ವೀರಮಂಗೈ ಅಂದರೆ ಧೈರ್ಯಶಾಲಿ ಮಹಿಳೆ ಅಂತ ಇವ್ರನ್ನ ಕರಿತಾ ಇದ್ರು. ವೇಲು ನಾಚಿಯಾರ್ ರಾಮನಾಥಪುರಂನ ರಾಜಕುಮಾರಿ ಮತ್ತು ರಾಮನಾಥ ಸಾಮ್ರಾಜ್ಯದ ರಾಜ ಚೆಲ್ಲಮುತ್ತು ಹಾಗೂ ವಿಜಯ ರಘುನಾಥ ಸೇತುಪತಿ ಹಾಗೂ ರಾಣಿ ಸಂಕಂತಿಮುತ್ತಥಾಲ್ ಅವರ ಏಕೈಕ ಮಗಳಾಗಿದ್ದರು. ಫ್ರೆಂಚ್, ಇಂಗ್ಲಿಷ್, ಉರ್ದುವಿನಂಥ ಭಾಷೆಗಳಲ್ಲಿ ಪ್ರವೀಣೆಯಾಗಿದ್ದರು. ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ರಷ್ಯಾ 2024ರ ವರ್ಷಾರಂಭದೊಂದಿಗೆ 5 ದೇಶಗಳ ಮಿತ್ರಕೂಟವಾದ ಬ್ರಿಕ್ಸ್ ಅಧ್ಯಕ್ಷತೆಯೂ ಕೂಡ ಬದಲಾಗಿದೆ. ರಷ್ಯಾ ಬ್ರಿಕ್ಸ್ ರಾಷ್ಟ್ರಗಳ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದೆ. ಅಧಿಕಾರದ ದಂಡವನ್ನು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಸ್ವೀಕರಿಸಿದ್ದಾರೆ. ಇದೇ ವೇಳೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ 5 ರಾಷ್ಟ್ರಗಳು ಸೇರಿ ರಚಿಸಿದಂಥ ಬ್ರಿಕ್ಸ್ ಒಕ್ಕೂಟ ಮತ್ತಷ್ಟು ಹೀಗಿದೆ. ಹೊಸದಾಗಿ 5 ದೇಶಗಳು ಪೂರ್ಣ ಪ್ರಮಾಣದ ಸದಸ್ಯ ರಾಷ್ಟ್ರಗಳಾಗಿ ಸೇರಿಕೊಳ್ಳುವ ಮೂಲಕ ಬ್ರಿಕ್ಸ್ ಒಕ್ಕೂಟ 10 ಪೂರ್ಣಾವಧಿ ಸದಸ್ಯರನ್ನು ಹೊಂದಿದಂತಾಗುತ್ತೆ. ಈಜಿಪ್ಟು, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ, UAE ಹೊಸದಾಗಿ ಬ್ರಿಕ್ಸ್ ಒಕ್ಕೂಟಕ್ಕೆ ಸೇರಿವೆ. ಸಮಯ ಕ್ಷಮತೆಯಲ್ಲಿ ಬೆಂಗಳೂರು ಏರ್ಪೋರ್ಟ್ ಜಗತ್ತಿನಲ್ಲಿ ನಂಬರ್ 3ನೇ ಸ್ಥಾನವನ್ನು ಪಡೆದಿದೆ. ಹೈದರಾಬಾದ್ಗೆ 2ನೇ ಸ್ಥಾನ ಸಿಕ್ಕಿದೆ CRIEM ವರದಿಯ ಪ್ರಕಾರ. ಕಾರ್ಯಾಚರಣೆಯಲ್ಲಿನ ನಿರ್ವಹಣಾ ಸಾಧನೆ ಮತ್ತು ಸಮಯ ಕ್ಷಮತೆ ವಿಷಯದಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಜಾಗತಿಕ ಮಟ್ಟದಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮೊದಲನೇ ಸ್ಥಾನದಲ್ಲಿ ಅಮೆರಿಕಾದ ವಿನ್ಯಾಪೋಲಿಸ್ ನಿಲ್ದಾಣ ಕಂಡುಬಂದರೆ 2ನೇ ಸ್ಥಾನದಲ್ಲಿ ತೆಲಂಗಾಣದ ರಾಜಧಾನಿ ಹೈದರಾಬಾದ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡುಬಂದಿದೆ ಅಂತ ಇತ್ತೀಚಿನ CRIEM ವರದಿಯಲ್ಲಿ ಮಾಹಿತಿ ಸಿಕ್ಕಿದೆ. ಇನ್ನು ಕೋಲ್ಕತ್ತಾದ ನೇತಾಜಿ ಏರ್ಪೋರ್ಟ್ 9ನೇ ಸ್ಥಾನವನ್ನು ಇದರಲ್ಲಿ ಪಡ್ಕೊಂಡಿದೆ. ಇನ್ನು ಭಾರತೀಯ ರೈಲ್ವೆಯಿಂದ ಶೀಘ್ರದಲ್ಲೇ ಸೂಪರ್ ಅನ್ನೋ ಒಂದು ಆ್ಯಪನ್ನು ಬಿಡುಗಡೆ ಮಾಡ್ತಾರೆ. ರೈಲ್ವೆ ಟಿಕೆಟ್ ಕಾಯ್ದಿರಿಸಲು ಮತ್ತು ರೈಲು ಎಲ್ಲಿದೆ ಅನ್ನುವುದ ಮಾಹಿತಿಯನ್ನು ಪತ್ತೆ ಮಾಡೋದಕ್ಕೆ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸೂಪರ್ ಆ್ಯಪನ್ನು ರೈಲ್ವೆ ಇಲಾಖೆ ಶೀಘ್ರದಲ್ಲೇ ಪರಿಚಯ ಮಾಡುತ್ತೆ. ಸದ್ಯ ರೈಲ್ವೆ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಲಭ್ಯವಿರುವ ಹಲವು ಸವಲತ್ತುಗಳು 16 ಆ್ಯಪ್ಗಳು ಮತ್ತು 16 ಜಾಲತಾಣಗಳಲ್ಲಿ ಹಂಚಿ ಹೋಗಿವೆ. ಅವೆಲ್ಲ ಸವಲತ್ತುಗಳನ್ನು ಒಂದೇ ಸೂರಿನಡಿ ಕಲ್ಪಿಸಿ ರೈಲು ಪ್ರಯಾಣಿಕರಿಗೆ ಸಹಕಾರ ನೀಡಬೇಕು ಅನ್ನೋ ಉದ್ದೇಶದಿಂದ ನೂತನ ಆ್ಯಪನ್ನು ತಯಾರು ಮಾಡಲಾಗ್ತಾ ಇದೆ. ನಮ್ಮ ನೆರೆಯ ತಮಿಳುನಾಡಿನಲ್ಲಿ 20,140 ಕೋಟಿ ರೂಪಾಯಿಗಳ ಯೋಜನೆಗೆ ಪ್ರಧಾನಮಂತ್ರಿಗಳು ಚಾಲನೆಯನ್ನು ಕೊಟ್ಟಿರ್ತಾರೆ. ತಮಿಳುನಾಡಿನಲ್ಲಿ ಕೇಂದ್ರ ಸರ್ಕಾರದಿಂದ ಒಟ್ಟು 20,140 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ವಿವಿಧ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮಂಗಳವಾರ ಚಾಲನೆಯನ್ನು ನೀಡಿದ್ದಾರೆ. ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಪರಮಾಣು, ಬಂದರು, ವೈಮಾನಿಕ, ರೈಲ್ವೆ, ಹೆದ್ದಾರಿ, ಉನ್ನತ ಶಿಕ್ಷಣ ಸೇರಿದಂತೆ 20 ಹೊಸ ಯೋಜನೆಗಳ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಾಡಲಾಗಿದೆ. ಖುದ್ದು ಪ್ರಧಾನಮಂತ್ರಿಗಳು ಉಪಸ್ಥಿತಿಯನ್ನು ವಹಿಸಿಕೊಂಡಿದ್ದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿರಿಧಾನ್ಯ ಮತ್ತು ಸಾವಯವ ಕೃಷಿಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಜನವರಿ 5ರಿಂದ 7ರವರೆಗೆ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ 3 ದಿನಗಳ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಅಂತ ಪ್ರಸ್ತುತ ಕರ್ನಾಟಕದ ಕೃಷಿ ಸಚಿವರಾದ ಚೆಲುವರಾಯ ಸ್ವಾಮಿಯವರು ತಿಳಿಸಿರ್ತಾರೆ. ಕನ್ನಡದ ಅರಸರು ದೇಶದ ನಾನಾ ಭಾಗಗಳನ್ನು ಆಳಿದ್ದು ಅದನ್ನು ಪುಷ್ಪೀಕರಿಸಿದ್ದು ಹಲವು ದಾಖಲೆಗಳು, ಶಾಸನಗಳು ಅಲ್ಲಲ್ಲಿ ಆಗಾಗ ಪತ್ತೆಯಾಗ್ತಲೇ ಇರ್ತವೆ. ಇದೀಗ ಕನ್ನಡದ ಅರಸರು ತಮಿಳುನಾಡು ಭಾಗವನ್ನು ಆಳಿದ್ದಕ್ಕೆ ತಮಿಳುನಾಡಿನ ತೇಣಿ ಜಿಲ್ಲೆಯಲ್ಲಿ 500 ವರ್ಷಗಳ ಹಳೆಯ ಶಾಸನವೊಂದು ಪತ್ತೆಯಾಗಿದೆ.
ತೇಣಿ ಜಿಲ್ಲೆಯ ಸಿಲ್ವಾರಿಪಟ್ಟಿಯಲ್ಲಿರುವ ವಿನಾಯಕ ದೇವಸ್ಥಾನದಲ್ಲಿ ಕಂಡುಬಂದಿರುವ ಇದನ್ನು ಕನ್ನಡ ಭಾಷೆಯಲ್ಲಿ ಸಿಕ್ಕಿರುವಂಥ ಶಾಸನವಾಗಿದೆ. ದೇವಾಲಯದ ನೆಲಮಾಳಿಗೆಯಲ್ಲಿ ರಾಮನಾಥಪುರ ಪುರಾತತ್ವ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷರಾದ ರಾಜಗುರು ನೇತೃತ್ವದಲ್ಲಿ ಸಂಶೋಧಕರು ನಡೆಸಿದ ಉತ್ಖನನದ ಸಂದರ್ಭದಲ್ಲಿ ಈ ಶಾಸನ ಸಿಕ್ಕಿರ್ತದೆ. ಶಾಸನ ಬರೆದಿರತಕ್ಕಂತಹ ಕಲ್ಲು 3 ಅಡಿ ಎತ್ತರ, 2.5 ಅಡಿ ಅಗಲ ಮತ್ತು ಅರ್ಧ ಅಡಿ ದಪ್ಪವಿದೆ. ಅಲ್ಲಿ ಗೋಡೆಗೆ ಶಾಸನವನ್ನು ಅಂಟಿಸಲಾಗಿದ್ದು, ಕಲ್ಲಿನ ಮೇಲ್ಭಾಗದಲ್ಲಿ ಶಿವಲಿಂಗ, ಸೂರ್ಯ ಮತ್ತು ಚಂದ್ರನನ್ನು ಕೆತ್ತಲಾಗಿದೆ. ಅವುಗಳ ಕೆಳಗೆ ಶ್ರೀ ಹಾಲಪ್ಪಯ್ಯ ಗೌಡರ ಗ್ರಾಮ ವೆಲ್ಪರ್ರ ಪಟ್ಟ ಅಂತ ಬರೆಯಲಾಗಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿದ್ದಂತಹ ಲಾರಿ ಮುಷ್ಕರ ವಾಪಸ್ ತೆಗೆದುಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಭರವಸೆಯನ್ನು ನೀಡಿದ ಮೇಲೆ. ಕೇಂದ್ರ ಸರ್ಕಾರ ಇತ್ತೀಚೆಗೆ ಅಂಗೀಕರಿಸಿದ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಹಿಟ್ ಆ್ಯಂಡ್ ರನ್ ಅಪಘಾತದ ಪ್ರಕರಣಗಳಿಗೆ 10 ವರ್ಷ ಜೈಲು ಶಿಕ್ಷೆ ಮತ್ತು 7 ಲಕ್ಷ ರೂಪಾಯಿ ದಂಡಗಳನ್ನು ವಿಧಿಸುವಂತಹ ಅಂಶವನ್ನು ಇಟ್ಕೊಂಡು ಟ್ರಕ್ಸ್ ಚಾಲಕರು ಮತ್ತು ಮಾಲೀಕರು ಧರಣಿ ಕೂತಿದ್ರು, ಮುಷ್ಕರಕ್ಕೆ ಕೂತಿದ್ರು. ಈ ಸಂಬಂಧ 2 ದಿನಗಳಿಂದ ಅವರ ಮುಷ್ಕರ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶವನ್ನು ಮಾಡಿದ್ದು ಸಂಧಾನ ಸಭೆಯನ್ನು ನಡೆಸಿದೆ. ಸಂಧಾನ ಯಶಸ್ವಿಯಾಗಿದ್ದು ಈ ಒಂದು ಮುಷ್ಕರವನ್ನು ಈ ಒಂದು ಲಾರಿ ಮಾಲೀಕರು ಮತ್ತು ಇವರು ಹಿಂಪಡೆದುಕೊಂಡಿದ್ದಾರೆ. ಪ್ರತಿಭಟನೆ ಯಾಕಾಯಿತು ಅಂತ ನಿಮಗೆ ಮಾಹಿತಿ ಇತ್ತು. ಈಗ ಹೊಸ ಕಾಯ್ದೆ ಏನು ಹೇಳುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸುಮಾರು 10 ವರ್ಷಗಳ ಜೈಲು ಶಿಕ್ಷೆ ಹಾಗೂ 7 ಲಕ್ಷ ರೂಪಾಯಿಗಳ ತನಕ ದಂಡ ಇರುತ್ತೆ. ಅಂತಿಮವಾದಂತಹ ಶಿಕ್ಷೆ ಅದು. ಭರವಸೆ ಏನು ಕೊಟ್ಟಿದ್ದಾರೆ ಅಂದರೆ, ಹೊಸ ಕಾಯ್ದೆಗಳು ಸಂಸತ್ತಲ್ಲಿ ಪಾಸಾಗಿದ್ದರೂ ಇನ್ನೂ ಜಾರಿಯಾಗಿಲ್ಲ. ಜಾರಿಗೂ ಮುನ್ನ ಲಾರಿ ಮಾಲೀಕರ ಸಭೆ ನಡೆಸಿ ಹಿಟ್ ಆ್ಯಂಡ್ ರನ್ಗೆ ಇರುವಂಥ 10 ವರ್ಷಗಳ ಜೈಲು ಶಿಕ್ಷೆಯ ಬಗ್ಗೆ ಇನ್ನೊಮ್ಮೆ ಪರಿಶೀಲನೆ ಮಾಡ್ತೀವಿ ಅನ್ನೋ ಭರವಸೆಯನ್ನು ನೀಡಿದ್ದಾರೆ. IPLನ ಶೀರ್ಷಿಕೆಗೆ 5 ವರ್ಷಕ್ಕೆ 1750 ಕೋಟಿ ಆಗುವಂಥ ಸಾಧ್ಯತೆಗಳಿದೆ. IPLನ ಶೀರ್ಷಿಕೆ ಪ್ರಾಯೋಜಕರಿಗಾಗಿ BCCI ಹುಡುಕಾಟವನ್ನು ನಡೆಸಿದ್ದು, ವಾರ್ಷಿಕ ಮೂಲ ಬೆಲೆ 350 ಕೋಟಿ ರೂಪಾಯಿಗಳಿಗೆ ನಿಗದಿಪಡಿಸಲಾಗಿದೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಈ ಮೂಲಕ BCCI 5 ವರ್ಷಗಳ ಅವಧಿಗೆ ಕನಿಷ್ಠ 1750 ಕೋಟಿ ರೂಪಾಯಿಗಳನ್ನು ನಿರೀಕ್ಷೆ ಮಾಡ್ತಾ ಇದೆ. ಕಳೆದ 2 ಆವೃತ್ತಿಗಳಲ್ಲಿ ಟಾಟಾ ಸಂಸ್ಥೆ ಶೀರ್ಷಿಕೆಯ ಪ್ರಾಯೋಜಕತ್ವವನ್ನು ಹೊಂದಿತ್ತು. ಟೈಟಲ್ ಸ್ಪಾನ್ಸರ್ ಅಂತ ನಾವು ಕರಿತೀವಿ. ಪ್ರತಿ ವರ್ಷಕ್ಕೆ ತಲಾ 335 ಕೋಟಿ ರೂಪಾಯಿಗಳಂತೆ 2 ವರ್ಷಗಳಿಗೆ ಆ ಸಂಸ್ಥೆ BCCIಗೆ 670 ಕೋಟಿ ರೂಪಾಯಿಗಳನ್ನು ಪಾವತಿಸಿದೆ. ಇನ್ನು ಮಹಿಳಾ IPL ಶೀರ್ಷಿಕೆಯ ಪ್ರಾಯೋಜಕತ್ವದ ಕೂಡ BCCI ಟೆಂಡರನ್ನು ಕರೆದಿದ್ದು, ಸದ್ಯ ಬಿಡ್ ಸಲ್ಲಿಕೆಗೆ ಬೆಟ್ಟಿಂಗ್, ಫ್ಯಾಂಟಸಿ ಗೇಮ್, ಕ್ರಿಪ್ಟೋಕರೆನ್ಸಿ, ತಂಪು ಪಾನೀಯ ಸೇರಿದಂತೆ ಕೆಲವು ಸಂಸ್ಥೆಗಳಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಮುಂದೆ ಬರುವ ಲೋಕಸಭಾ ಚುನಾವಣೆಗೆ ಘೋಷವಾಕ್ಯಗಳನ್ನು ಸಿದ್ಧ ಮಾಡಿಕೊಂಡಿದೆ ಬಿಜೆಪಿ ಸರ್ಕಾರ. 2014ರಲ್ಲಿ ಅಚ್ಚೆ ದಿನ್ ಆನೆ ವಾಲಾ ಹೇ ಅನ್ನೋ ಒಂದು ಘೋಷವಾಕ್ಯವನ್ನು ಇಟ್ಕೊಂಡಿದ್ರು. 2019ರಲ್ಲಿ ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಅಂತ ಇಟ್ಕೊಂಡಿದ್ರು. 2024ರಲ್ಲಿ ತೀಸ್ರಿ ಬಾರ್ ಮೋದಿ ಸರ್ಕಾರ, ಅಬ್ ಕಿ ಬಾರ್ 400 ಪಾರ್ ಅನ್ನೋ ಒಂದು ಥೀಮನ್ನು ಇಟ್ಕೊಂಡು ಈ ಸಲ ಲೋಕಸಭಾ ಚುನಾವಣೆಗೆ NDA ನೇತೃತ್ವದ ಬಿಜೆಪಿ ಸರ್ಕಾರ ಹೋಗುತ್ತೆ.